ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಹಳೆ ಒಂದು ಶಾಲ್ನ ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಿ. ಅದನ್ನು ಯಾವ ರೀತಿ ನೀವು ಮತ್ತೆ ಬಳಕೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ವೇಲ್ ಇದೆ ಅಲ್ವಾ, ಇದನ್ನು ನಾನು ಹಾಕಿ ತೋರಿಸಿದ್ದೀನಿ ಶಾಲ್ನ. ಈ ಶಾಲ್ನ ಹಿಂಗೆ ಹಾಕ್ಕೊಂಡಾಗ ನಾವು ಯಾವ ರೀತಿ ಹಾಕ್ಕೊಂಡ್ರೂ ಅದು ಬಿದ್ದೋಗ್ತಾ ಇರುತ್ತೆ. ಒಂದೊಂದು ಸಲ ಎಷ್ಟೇ ನಾವು ಮೇಲೆ ಕೆಳಗೆ ಹೇಗೆ ಮಾಡಿದ್ರೂ ಬಿದ್ದೋಗ್ತಾ ಇರುತ್ತೆ. ಅದು ಬಿದ್ದೋಗ್ದಿರ ನಿಮಗೆ ಚಳಿ ಆಗದಿರ ಅದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಬೇಕಂದ್ರೆ ನೀವು ಯಾವ ರೀತಿ ಯೂಸ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ಮೊದಲನೇದಾಗಿ ನಾನು ತೋರಿಸಿದ್ದೀನಲ್ಲ, ಈ ರೀತಿ ನಮ್ಮ ಕತ್ತತ್ರ ನಾವು ಈ ರೀತಿ ಸುತ್ಕೊಬೇಕಾಗತ್ತೆ. ಜಾಸ್ತಿ ಟೈಟು ಇರಬಾರ್ದು, ಜಾಸ್ತಿ ಲೂಸು ಇರಬಾರ್ದು. ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಂತ, ಇನ್ನೂ ಉದ್ದ ಇದ್ದರೆ ಇನ್ನೂ ಚೆನ್ನಾಗಿ ನೀವು ಹಾಕ್ಕೊಬೋದು. ನೋಡಿ, ಇದು ಸ್ವಲ್ಪ ಚಿಕ್ಕದಾಗಿದ್ದರಿಂದ ಶಾಲು ನಾನು ನನ್ನ ಮಗನ ಮೇಲೆ ಮಾಡಿ ತೋರಿಸಿದ್ದೀನಿ. ನೀವು ದೊಡ್ಡ ಶಾಲನ್ನ ನಿಮ್ಮ ಮೇಲೆ ನೀವು ಈ ರೀತಿ ಮಾಡ್ಕೊಬೋದು. ನೋಡಿ, ನೀವು ಇನ್ನೂ ಉದ್ದ ಶಾಲ್ವಾದರೆ ನೆಕ್ ಹತ್ರ ಇನ್ನೂ ಸ್ವಲ್ಪ ಕೆಳಗಡೆವರೆಗೂ ನೀವು ಮಾಡ್ಕೊಬೋದು. ಅದನ್ನ ಮಾಡಿಬಿಟ್ಟು ನೋಡಿ, ಸ್ಲೀವ್ಸ್ ಹತ್ರ ನಾನು ತೋರಿಸಿದ್ದೀನಲ್ಲ, ಅಲ್ಲೊಂದು ಪಿನ್ ಹಾಕ್ಕೊಂಬಿಡಿ ಈ ರೀತಿ. ಅಲ್ಲಿ ನೋಡಿ, ಅಲ್ಲಿ ತೋರಿಸಿದ್ದೀನಲ್ಲ, ಅಲ್ಲಿ ಆ ರೀತಿ ಪಿನ್ ಹಾಕ್ಕೊಂಡ್ರೆ ಸಾಕು. ಸೇಮ್ ಅದೇ ಥರ ನೀವು ನೆಕ್ಸ್ಟ್ ಇನ್ನೊಂದು ಸ್ಲೀವ್ಸ್ಗೂ ಕೈಗೆ ನೋಡಿ ಈ ರೀತಿ ಸ್ಲೀವ್ನ ನೀವು ಜಾಯಿನ್ ಮಾಡ್ಕೊಬೇಕಾಗತ್ತೆ. ಸೇಮ್ ಎರಡೂ ಕಡೆ ಅಷ್ಟೇ ಒಂದೇ ಥರ ನೋಡಿಕೊಂಡು ನೀವು ಇನ್ನೂ ಟೈಟಾಗಿ ಜಾಯಿನ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಲೂಸಾಗಿರಲಿ ಮಗುಗೆ ಅಂತ ನಾನು ಸ್ವಲ್ಪ ಲೂಸಾಗಿ ಮಾಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಮಗುಗೆ ಮಾಡ್ತಿದ್ದೀನಿ. ನೀವು ಹಾಕ್ಕೊಳ್ಳೋವಾಗ ಈ ರೀತಿ ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ರೀತಿ ಇವೆರಡನ್ನ ತಗೊಂಡು ಇಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನ ನಾನು ಹಾಕ್ಕೊಳ್ತೀನಿ. ನೀವು ರಬ್ಬರ್ ಬ್ಯಾಂಡ್ ಇಲ್ಲಾಂದರೆ ಬೇಕಾದರೆ ಒಂದು ಬಟನ್ಸ ನೀವು ಇಲ್ಲಿ ಹೊಲ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ಸ್ವೆಟರ್ ಥರನೇ ಇರುತ್ತೆ. ನೀವು ಮತ್ತೆ ಬೇರೆ ಏನು ಸ್ವೆಟ್ರ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ, ಮತ್ತು ಅದು ಬಿದ್ದೋಗೋದು ಇಲ್ಲ ಫ್ರೆಂಡ್ಸ್. ಒಂದ್ಸಲ ಇದನ್ನು ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಅಂದರೆ ಜಾರಿ ಜಾರಿ ಹೋಗೋದಿಲ್ಲ. ನಾವು ಶಾಲ್ನ ಎಷ್ಟು ಸಲ ನೀವು ಕೆಳಗೆ ಮೇಲೆ ಏನು ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ತುಂಬ ಚೆನ್ನಾಗಿ ಚಳಿ ಆಗದಿರ ಬೆಚ್ಚಗಿರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡೋದಕ್ಕೂ ಅಷ್ಟೇ ತುಂಬ ಸ್ಟೈಲಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಚಳಿನೂ ಆಗೋದಿಲ್ಲ. ನೋಡಿ, ಈ ಚಳಿಗಾಲದಲ್ಲಿ ಬೆಚ್ಚಗಿರ್ಬೇಕಂದ್ರೆ ನಿಮ್ಮ ಶಾಲು ಆ ಕಡೆ ಈ ಕಡೆ ಹೋಗ್ದಿರ ತುಂಬ ಚೆನ್ನಾಗಿ ನೋಡಿ, ನೆಕ್ ಹತ್ರನೂ ಚಳಿ ಆಗೋದಿಲ್ಲ, ಪೂರ್ತಿ ಕವರ್ ಆದಂಗೆ ಇರುತ್ತೆ, ಸ್ವೆಟರ್ ಹಾಕ್ದಂಗೆ ಇರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಹಳೆ ಯಾವುದೇ ಶಾಲ್ ಇದ್ರೂ ನೀವು ಈ ರೀತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.